ಏಷ್ಯಾ ಕಪ್ನಲ್ಲಿ ಟೋಟಲ್ ಆಗಿ 8 ತಂಡಗಳಿವೆ. ದಿನಕ್ಕೊಂದು ಮ್ಯಾಚ್ ಕೂಡ ನಡೀತಾ ಇದೆ. ಹೀಗಿದ್ರೂ ಕೂಡ ಭಾನುವಾರ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಆದಂತ ಹ್ಯಾಂಡ್ ಶೇಕ್ ಕಾಂಟ್ರವರ್ಸಿಯ ಬಿಸಿ ಮಾತ್ರ ಆರಿಲ್ಲ. ಇಲ್ಲಿ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಇದೇ ಏಷ್ಯಾ ಕಪ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಇನ್ನೂ 2 ಸಲ ಮುಖಾಮುಖಿ ಆಗುವಂತ ಚಾನ್ಸಸ್ ಇದೆ. ಒಂದು ಪಂದ್ಯಕ್ಕೆ ಇಷ್ಟೆಲ್ಲ ಹಲಚಲೆದ್ದಿರುವಾಗ ಇನ್ನೂ 2 ಪಂದ್ಯಗಳು ಅಂದ್ರೆ ಸಿಚುಯೇಷನ್ ಹೇಗಿರಬಹುದು? ಅಷ್ಟಕ್ಕೂ ಭಾರತ ಮತ್ತು ಪಾಕಿಸ್ತಾನ ಹೇಗೆ ಮತ್ತೆ ಎದುರುಬದರಾಗಿ ಕಣಕ್ಕಿಳಿಬಹುದು? ಮುಂದಿನ ಪಂದ್ಯದಲ್ಲೂ ಕೂಡ ಭಾರತ ಶೇಕ್ ಹ್ಯಾಂಡ್ ಮಾಡಲ್ವಾ? ಪಾಕಿಸ್ತಾನಕ್ಕೆ ಮತ್ತೆ ಅವಮಾನ ಕಾದಿದ್ಯಾ? ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿ ಸದ್ಯ ರೋಚಕ ಘಟ್ಟ ತಲುಪಿದೆ. ಲೀಗ್ ಹಂತದ ಪಂದ್ಯಗಳು ಮುಗಿತಾ ಬಂದರೂ ಸಹ ಈವರೆಗೂ ಭಾರತವಷ್ಟೇ ಸೂಪರ್ 4ಗೆ ಕಾಲಿಟ್ಟಿದೆ. ಓವನ್ ಮತ್ತು ಹಾಂಗ್ಕಾಂಗ್ ತಂಡಗಳು ಆಲ್ರೆಡಿ ಟೂರ್ನಿಯಿಂದ ಹೊರಬಿದ್ದಾಗಿದೆ. ಇನ್ನುಳಿದ 3 ಸ್ಥಾನಗಳಿಗಾಗಿ 5 ಟೀಮ್ಗಳು ಪೈಪೋಟಿ ನಡೆಸ್ತಾ ಇವೆ. ಈ ಪೈಕಿ 3 ತಂಡಗಳಿಗೆ ಸೂಪರ್ 4 ಅವಕಾಶ ಸಿಗಲಿದೆ. ಯುಎಇ ವರ್ಸಸ್ ಪಾಕ್, ಗೆದ್ದವರಿಗೆ ಸೂಪರ್ 4 ಫಿಕ್ಸ್. ಏಷ್ಯಾ ಕಪ್ನ 10ನೇ ಪಂದ್ಯದಲ್ಲಿ ಅಂದ್ರೆ ಬುಧವಾರ ಪಾಕಿಸ್ತಾನ ಮತ್ತು ಯುಎಇ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ. ಉಭಯ ತಂಡಗಳಿಗೂ ಕೂಡ ಇದು ಲೀಗ್ ಹಂತದ ಕೊನೆ ಪಂದ್ಯ. ಗ್ರೂಪ್ ಎ ನಲ್ಲಿರುವಂತಹ ಭಾರತ 2 ಮ್ಯಾಚ್ಗಳನ್ನ ಗೆದ್ದಿರೋದ್ರಿಂದ ಆಲ್ರೆಡಿ ಸೂಪರ್ 4ಗೆ ಕಾಲಿಟ್ಟಿದೆ. ಇದೇ ಗುಂಪಿನಲ್ಲಿರುವಂತಹ ಪಾಕಿಸ್ತಾನ ಟೂರ್ನಿಯಲ್ಲಿ 1 ಪಂದ್ಯವನ್ನ ಗೆದ್ದು 1 ಪಂದ್ಯವನ್ನ ಸೋತಿದೆ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದೆ. ಇನ್ನು ಯುಎಇ ಕೂಡ 1 ಪಂದ್ಯವನ್ನ ಗೆದ್ದು 1 ಪಂದ್ಯವನ್ನ ಸೋತು 3ನೇ ಸ್ಥಾನದಲ್ಲಿದೆ. ಅತ್ತ ಒಮನ್ ತಂಡ 2 ಮ್ಯಾಚ್ಗಳನ್ನ ಸೋತು ಕೊನೆ ಸ್ಥಾನದಲ್ಲಿದೆ. ಹೀಗಾಗಿ ಇಂದಿನ ಮ್ಯಾಚ್ ಅಲ್ಲಿ ಯುಎಇ ಗೆದ್ರೆ ಪಾಕ್ ಜರ್ನಿ ಎಂಡ್ ಆಗುತ್ತೆ. ಆದ್ರೆ ಪಾಕಿಸ್ತಾನ ಗೆದ್ರೆ ಸೂಪರ್ 4ಗೆ ಕಾಲಿಡುತ್ತೆ. ಹಾಗೇನಾದ್ರೂ ಪಾಕಿಸ್ತಾನ ಸೂಪರ್ 4 ಹಂತಕ್ಕೆ ಕಾಲಿಟ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮತ್ತೆ 2 ಮ್ಯಾಚ್ಗಳು ನಡೆಯುವಂತ ಚಾನ್ಸಸ್ ಇದೆ. ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ನಡುವೆ ಮತ್ತೆ ಪೈಪೋಟಿ. ಸೆಪ್ಟೆಂಬರ್ 19ರಂದು ಭಾರತ ವರ್ಸಸ್ ಒಮನ್ ತಂಡಗಳ ನಡುವಿನ ಪಂದ್ಯದ ಮೂಲಕ ಏಷ್ಯಾ ಕಪ್ ಟೂರ್ನಿಯ ಲೀಗ್ ಹಂತದ ಪಂದ್ಯಗಳಿಗೆ ತೆರೆ ಬೀಳುತ್ತೆ. ಆ ಬಳಿಕ ಸೆಪ್ಟೆಂಬರ್ 20ರಿಂದ ಸೂಪರ್ 4 ಹಂತದ ಪಂದ್ಯಗಳು ಶುರುವಾಗ್ತವೆ. ಇಂದಿನ ಪಂದ್ಯದಲ್ಲಿ ಯುಎಇ ತಂಡವನ್ನ ಸೋಲಿಸಿದ್ರೆ 2 ಅಂಕಗಳನ್ನ ಪಡೆಯುವ ಮೂಲಕ ಪಾಕಿಸ್ತಾನ ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನಕ್ಕೇರಲಿದೆ. ಅಥವಾ ಯುಎಇ ವಿರುದ್ಧ ಪಂದ್ಯ ನಡೆಯದೆ ಹೋದ್ರೂ ಕೂಡ ತಲಾ 1 ಅಂಕಗಳನ್ನ 2 ತಂಡಗಳಿಗೂ ಕೂಡ ನೀಡಲಾಗುತ್ತೆ. ಪಾಕಿಸ್ತಾನದ ನೆಟ್ ರನ್ ರೇಟ್ ಜಾಸ್ತಿ ಇರೋದ್ರಿಂದ ಅವರೇ ಸೆಲೆಕ್ಟ್ ಆಗ್ತಾರೆ. ಈ ಮೂಲಕ ಎ ಗುಂಪಿನಲ್ಲಿ ಭಾರತದ ಜೊತೆ ಸೂಪರ್ 4ಗೆ ಕಾಲಿಡುತ್ತೆ ಪಾಕಿಸ್ತಾನ. ಈ ವೇಳೆ ಸೆಪ್ಟೆಂಬರ್ 21ರಂದು ಮತ್ತೆ ಭಾರತ ವರ್ಸಸ್ ಪಾಕಿಸ್ತಾನ ನಡುವೆ ಮತ್ತೊಂದು ಕದನ ನಡೆಯಲಿದೆ. ಏಷ್ಯಾ ಕಪ್ನಲ್ಲಿ ಈವರೆಗೂ 9 ಪಂದ್ಯಗಳು ನಡೆದಿದ್ದು 8 ತಂಡಗಳ ಪೈಕಿ ಎ ಗುಂಪಿನಲ್ಲಿ ಭಾರತ ಮಾತ್ರವೇ ಈವರೆಗೂ ಕೂಡ ಅಧಿಕೃತವಾಗಿ ಸೂಪರ್ 4ಗೆ ಕಾಲಿಟ್ಟಿದೆ. ಯುಎಇ ಸೋಲಿಸಿದರೆ ಪಾಕಿಸ್ತಾನ ಟಾಪ್ 2 ನಲ್ಲಿ ಎಂಟ್ರಿ ಕೊಡುತ್ತೆ. ಇನ್ನು ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ ಹಾಗೆ ಅಫ್ಘಾನಿಸ್ತಾನ 3 ತಂಡಗಳಿಗೂ ಕೂಡ 2 ತಂಡಗಳು ಸೂಪರ್ 4ಗೆ ಬರ್ತವೆ. ಈ 3 ತಂಡಗಳಿಗೂ ಅವಕಾಶ ಇದೆ. ಫೈನಲ್ ಆಗಿ 2 ತಂಡ ಸೂಪರ್ 4ಗೆ ಬರುತ್ತೆ. ಈ ಪೈಕಿ ಸೆಪ್ಟೆಂಬರ್ 20ರಂದು ದುಬೈ ಕ್ರೀಡಾಂಗಣದಲ್ಲಿ ಮೊದಲ ಸೂಪರ್ 4 ಹಂತದ ಪಂದ್ಯ ನಡೆಯಲಿದೆ. ಈ ಪಂದ್ಯ ಬಿ ಗ್ರೂಪ್ ನಲ್ಲಿ ಟಾಪ್ 2 ನಲ್ಲಿರುವಂತಹ ತಂಡಗಳ ನಡುವೆ ಪೈಪೋಟಿ ನಡೆಯುತ್ತೆ. ಆ ಬಳಿಕ ಸೆಪ್ಟೆಂಬರ್ 21ಕ್ಕೆ ಎ ಗುಂಪಿನಲ್ಲಿರುವಂತಹ ಅಗ್ರ 2 ತಂಡಗಳು ಕಣಕ್ಕಿಳಿಯಲಿವೆ. ಈಗಾಗಲೇ ನಂಬರ್ 1 ಪ್ಲೇಸ್ ನಲ್ಲಿರುವಂತಹ ಭಾರತ 1 ತಂಡ ಫಿಕ್ಸ್ ಆಗಿರೋದ್ರಿಂದ ಪಾಕಿಸ್ತಾನ 2ನೇ ಸ್ಥಾನ ಪಡೆದ್ರೆ ಮುಂದಿನ ಭಾನುವಾರ ಮತ್ತೆ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಹೀಗೆ ಸೂಪರ್ 4ಗೆ ಸೆಲೆಕ್ಟ್ ಆಗಿರುವಂತಹ 4 ತಂಡಗಳ ನಡುವೆ ತಲಾ 3 ಪಂದ್ಯಗಳು ನಡೆಯುತ್ತವೆ. ಇದರಲ್ಲಿ ಟಾಪ್ 2 ನಲ್ಲಿ ಬಂದವರು ಫೈನಲ್ ನಲ್ಲಿ ಸೆಣಸಾಡ್ತಾರೆ. ಹಾಗೇನಾದ್ರೂ ಸೂಪರ್ 4 ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಅಗ್ರ 2 ಸ್ಥಾನಗಳಲ್ಲಿ ಅವಕಾಶವನ್ನ ಪಡ್ಕೊಂಡ್ರೆ ಸೆಪ್ಟೆಂಬರ್ 28ಕ್ಕೆ ಶೆಡ್ಯೂಲ್ ಆಗಿರುವಂತ ಫೈನಲ್ ಪಂದ್ಯದಲ್ಲಿ ಮತ್ತೆ ಉಭಯ ತಂಡಗಳು ಎದುರು ಬದಲಾಗ್ತವೆ. ಸೊ ಅಲ್ಲಿಗೆ 3ನೇ ಪಂದ್ಯ ಆಗುತ್ತೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಈ 2 ತಂಡಗಳಿಗೆ. ಹೀಗೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳಿಗೆ ಇನ್ನೂ 2 ಸಲ ಮುಖಾಮುಖಿ ಆಗೋಕೆ ಅವಕಾಶ ಇದೆ. ಆದ್ರೆ ಈ ಪಂದ್ಯಗಳಲ್ಲೂ ಕೂಡ ಪಾಕಿಸ್ತಾನಕ್ಕೆ ಅವಮಾನವಾಗುತ್ತಾ ಅನ್ನುವಂತ ಪ್ರಶ್ನೆ ಮೂಡಿದೆ. ಸೂಪರ್ 4 ಹಂತದ ಪಂದ್ಯಗಳಲ್ಲೂ ಕೈಕುಲುಕಲ್ವಾ ಭಾರತ? ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮತ್ತೆ ಎದುರು ಬದಲಾಗೋ ಅವಕಾಶ ನಿರ್ಮಾಣವಾದ್ರೆ 2 ಟೀಮ್ ಪ್ಲೇಯರ್ಗಳ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದೇ ಈಗಿರುವಂತ $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಲೀಗ್ ಹಂತದ ಪಂದ್ಯದಲ್ಲೇ ಶೇಕ್ ಹ್ಯಾಂಡ್ ವಿವಾದ ಕ್ರಿಕೆಟ್ ಲೋಕದಲ್ಲಿ ಕಿಚ್ಚು ಹಚ್ಚಿದೆ. ಪಾಕ್ಗೆ ತೀವ್ರ ಮುಖಭಂಗವಾಗಿದೆ. ಹೀಗಿರುವಾಗ ಸೂಪರ್ 4 ಮತ್ತು ಫೈನಲ್ ನಲ್ಲಿ ಮತ್ತೆ ಎದುರು ಬದಲಾದಾಗಲೂ ಕೂಡ
ಭಾರತದ ಆಟಗಾರರು ಪಾಕಿಸ್ತಾನ ಪ್ಲೇಯರ್ಗಳಿಗೆ ಹ್ಯಾಂಡ್ ಶೇಕ್ ನೀಡದೆ ಶೇಪ್ ಔಟ್ ಮಾಡೋದು ಪಕ್ಕಾ ಆಗಿದೆ. ಹಾಗೇನಾದ್ರೂ ಆದ್ರೆ ಪಾಕಿಸ್ತಾನ ಮತ್ತೆ ಮತ್ತೆ ಮುಜುಗರಕ್ಕೀಡಾಗಲಿದೆ. ಇಲ್ಲಿ ಇನ್ನೊಂದು ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ, ಇದುವರೆಗೂ ಕೂಡ ಅಂದ್ರೆ ಈ 16 ಆವೃತ್ತಿಗಳ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಇದುವರೆಗೂ ಕೂಡ ಒಂದೇ ಒಂದ್ಸಲನೂ ಕೂಡ ಫೈನಲ್ ನಲ್ಲಿ ಮುಖಾಮುಖಿ ಆಗಿಲ್ಲ. ಈ ಸಲ ಅಂಥ ಸಿಚುವೇಶನ್ ಏನಾದ್ರೂ ಕ್ರಿಯೇಟ್ ಆದ್ರೆ ಅವತ್ತಿನ ಪಂದ್ಯ ಯುದ್ಧದಂತ ಬಿಸಿ ಏರಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮಸ್ಕಾರ.